ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಇದು ಬಂದು 26ನೇ ತಾರೀಕು ಸೋಮವಾರ ದಿನದ ಬ್ಲಾಗು, ಅಂದರೆ ಲಾಸ್ಟು ಸೋಮವಾರ ದಿನದ ಬ್ಲಾಗು. ಅಂದರೆ ಅವತ್ತು ನನ್ನ ಮಗನ ಬರ್ತಡೇ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ವಿ ಅಲ್ವಾ, ದೇವಸ್ಥಾನದ ಹತ್ರ. ಸೊ ಆ ದಿನದ ಬ್ಲಾಗು ಬೆಳಿಗ್ಗೆಯಿಂದನೇ ಬ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟು ಎಷ್ಟು ಆಗುತ್ತೋ ಅಷ್ಟು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡಿದೆ, ಇನ್ನೊಂದು ಸ್ವಲ್ಪ ಮಾಡೋಕ್ಕಾಗಿಲ್ಲ. ನಿಮಗೆ ಗೊತ್ತಿರುತ್ತೆ ಫಂಕ್ಷನ್ ಅಂತ ಅಂದಮೇಲೆ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಹಾಗಾಗಿ ನನ್ನ ನಾದಿನಿ ಮಗಳ ಹತ್ರ ಫೋನ್ ಕೊಟ್ಟು ಅವಳು ವೀಡಿಯೋ ಎಲ್ಲನೂ ಮಾಡಿಕೊಂಡ್ರು. ಮತ್ತು ಇನ್ನೊಬ್ಬರು ನನ್ನ ಸಿಸ್ಟರ್ ಒಬ್ಬರು ಸ್ವಲ್ಪ ಮಾಡ್ಕೊಂಡಿದ್ರು. ಸೊ ಎರಡನ್ನೂ ಮರ್ಜ್ ಮಾಡಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ಹಿಂದಿನ ದಿನ ರಾತ್ರಿನೇ ವೀಡಿಯೋ ಮಾಡಿದ್ದೆ ಅಲ್ವ, ನಾನೊಂದು ಬರ್ತ್ಡೇ ಪ್ರಿಪ್ರೇಷನ್ ವ್ಲಾಗ್ ಅಂತ. ಆ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ದಿನಸಿ ಸಾಮಾನೆಲ್ಲ ತಂದು ಸ್ವಲ್ಪ ಈಚೆಗಡೆಗೆ ಇಟ್ಟಿದ್ರು, ಇನ್ನೊಂದು ಸ್ವಲ್ಪ ಗಾಡಿಲೇ ಇತ್ತು ಅಂತ. ಅದಕ್ಕೆ ಸ್ವಲ್ಪ ಸೌದೆಗಳನ್ನೆಲ್ಲ ಹಾಕ್ಕೊಂಡು ಗಾಡಿ ಹೊರಡ್ತೈತೆ. ಗಾಡಿ ಹೋಗೋಕ್ಕೂ ಮುನ್ನ ಪೂಜೆ ಎಲ್ಲ ಮಾಡಿ ಗಾಡಿನೂ ಕೂಡ ಕಳಿಸ್ಕೊಟ್ರು. ಮಳೆ ತುಂಬ ಇದ್ದಿದ್ದರಿಂದ ಸ್ವಲ್ಪ ಮಳೆ ಬಿಟ್ಟ ಮೇಲೆ ಹೋಗೋಣ ಅಂದ್ಕೊಂಡು ಟೈಮ್ ಆಗೇ ಹೋಯ್ತು. ನಾವು ಸ್ವಲ್ಪ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದರಿಂದ ಸ್ವಲ್ಪ ಬೇಗನೆ ಹೋಗಬೇಕಿತ್ತು, ಯಾಕಂತಂದರೆ ಮಳೆ ಅಲ್ವಾ. ಸೊ ಹಾಗಾಗಿ ಇನ್ನು ಅವರು ಕೂಡ ಹೋದ್ಮೇಲೆ ನಾನು ಸ್ವಲ್ಪ ಇಲ್ಲಿ ಪಾರ್ಲರ್ಗೆ ಹೇಳಿದ್ವಿ ರೆಡಿ ಮಾಡಿಸ್ಕೊಳ್ಳೋಕ್ಕೆ. ಅವರು ಕೂಡ ಬರೋಷ್ಟರಲ್ಲಿ ಸುಮಾರು ಒಂದು 8 ಗಂಟೆ ಆಗಿಬಿಟ್ಟಿತ್ತು. ಸೊ ಮಳೆ ಆಗಿದ್ದರಿಂದ ಸ್ವಲ್ಪ ಲೇಟಾಗೇ ಬಂದರು, ಲೇಟ್ ಆಗಿಬಿಡ್ತು. ನಾನು 9 ಗಂಟೆ ಅಂತ ಹೇಳಿದ್ದೆ, 9 ಗಂಟೆಗೆ ರೆಡಿ ಮಾಡಿಕೊಡಿ ಅಂತ. ಮಳೆ ಇದ್ದಿದ್ದರಿಂದ ನಾವು ಸ್ವಲ್ಪ ಬೇಗ ಹೋದರೆ ಬೇಗ ಫಂಕ್ಷನ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಬೇಗ ಮಾಡೋಣ ಕೆಲಸಗಳನ್ನ ಅಂತ ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಅರ್ಜೆಂಟಲ್ಲಿ ಕಾಲ್ ಮಾಡಿ ಅವರು ಕೂಡ ಬಂದರು. ಮಳೆ ಇದ್ದಿದ್ದರಿಂದ ಪವರ್ ಕೂಡ ಇರಲಿಲ್ಲ, ಅಂದರೆ ಕರೆಂಟ್ ಕೂಡ ಇರಲಿಲ್ಲ. ಏರ್ ಸ್ಟ್ರೈಟ್ ಮಾಡೋಕ್ಕಾಗಲಿ ಯಾವುದಕ್ಕಾಗಲಿ ತುಂಬ ಹಿಂಸೆ ಆಗಿಬಿಟ್ಟಿತ್ತು. ಇಲ್ಲೇ ನಮ್ಮ ಪಕ್ಕದ ಮನೇಲಿ ಸ್ವಲ್ಪ UPS ಇತ್ತು, ಅದರಲ್ಲಿ ಸ್ವಲ್ಪ ಮುಂದೆಗಡೆ ಏರು ನಂದು ಕರ್ಲಿ ಅಲ್ವಾ, ಅದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಏರನ್ನ ಸ್ಟ್ರೈಟ್ ಮಾಡಿಕೊಂಡು ಹಿಂದಿನ ದಿನವೇ ಸ್ವಲ್ಪ ಸ್ಯಾರಿ ಎಲ್ಲ ನೀಟಾಗಿ ಪಿನ್ ಮಾಡಿಟ್ಟಿದ್ರು. ಸೊ ಹಾಗಾಗಿ ಇವತ್ತು ಮೇಕಪ್ಪು ಮತ್ತು ಏರ್ ಸೆಟ್ಟೆಲ್ಲ ಮಾಡಿಕೊಟ್ರು. ಮೇಕಪ್ ಅಂತೂ ತುಂಬ ಚೆನ್ನಾಗೇ ಬಂತು. ಮಳೆ ಏನಾದರೂ ಇಲ್ಲ ಅಂತ ಹೇಳಿದರೆ ಇನ್ನೂ ಸ್ವಲ್ಪ ನಿಧಾನಕ್ಕೆ ರೆಡಿಯಾಗಿ ಇನ್ನೂ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ ಹೋಗ್ಬೋದಿತ್ತು. ಮಳೆ ಇದ್ದಿದ್ದರಿಂದ ನಾವು ಸ್ವಲ್ಪ ಬೇಗ ದೇವ್ರನ್ನ ಕರೆಸಿ ಪೂಜೆ ಎಲ್ಲ ಮಾಡಿದ್ರೆ ಬರೋ ಜನಗಳಿಗೂ ಸ್ವಲ್ಪ ಈಸಿ ಆಗುತ್ತೆ. ಇಲ್ಲ ಮಳೆ ಜಾಸ್ತಿ ಆಗಿಬಿಡ್ತು, ಮಧ್ಯಾಹ್ನ ನಾವು ಫಂಕ್ಷನ್ ಮಾಡೋದೇ ಲೇಟ್ ಆಗಿಬಿಟ್ರೆ ಮಳೆ ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಬೇಗ ರೆಡಿಯಾಗಿ ಹೊರಡ್ತಾ ಇದ್ದೀವಿ. 19ನೇ ತಾರೀಕಲ್ಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಮೊದಲನೇ ವರ್ಷದ ಬರ್ತಡೇನ ಹಿಂದೆ ಹಾಕಿ ಮಾಡಬಾರ್ದು ಅಂತ ಹೇಳಿದ್ರು. ಅಂದರೆ ಪಾಪು ಹುಟ್ಟಿದ ಡೇಟ್ ಬಂದು 20, ನಾವು 19ನೇ ತಾರೀಕಿಗೆ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಹಾಗಾಗಿ ಮತ್ತು ಅವತ್ತಿನ ದಿನವೇ ಅದೇ ಜಾಗದಲ್ಲಿ ಒಂದು 3 ಜನ ಫಂಕ್ಷನ್ ಮಾಡ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಬೇಡ ಅಂತ 26ನೇ ತಾರೀಕಿಗೆ ಇಟ್ಕೊಂಡಿದ್ವಿ. ಬಟ್ 26ನೇ ತಾರೀಕಲ್ಲಿ ಈ ಥರ ಮಳೆ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಮುಂದೆ ಏನಾಯಿತು ಅಂತ ವಿಡಿಯೋ ನೋಡಿ ಹೇಳ್ತೀನಿ. ಇನ್ನು ರೆಡಿ ಎಲ್ಲ ಮಾಡಿದ್ರು. ಮೇಕಪ್ ಅಂತೂ ನನಗಂತೂ ತುಂಬ ಇಷ್ಟ ಆಯಿತು. ಸಿಂಪಲಾಗಿ ಹೇಳಿದೆ, ಯಾಕಂತ ಹೇಳಿದ್ರೆ ನಾನು ಜಾಸ್ತಿ ಸ್ವೆಟ್ ಆಗೋದ್ರಿಂದ ಒಂದು ಸ್ವಲ್ಪ ಏನಾದ್ರು ಸ್ವೆಟ್ ಆಗಿಬಿಡ್ತು ಅಂತ ಹೇಳಿದ್ರೆ ಸ್ವಲ್ಪ ಬೂದ್ರಿಸ್ಕೊಂಡಂಗೆ ಆಗಿಬಿಡುತ್ತೆ ಫೇಸು. ಸೊ ಹಾಗಾಗಿ ನನಗೆ ಸಿಂಪಲ್ ಮೇಕಪ್ ಬೇಕು ಅಂತ ಹೇಳಿದೆ. ನನಗೆ ಯಾವ ಥರ ಬೇಕು ಅದೇ ಥರ ಮಾಡಿಕೊಟ್ಟಿದ್ರು. ನಾನಿಲ್ಲಿ ಹೂಗೆ ಮರಳೆ ಹೂನೇ ಹಿಂದಿನ ದಿನ ರಾತ್ರಿಯೇ ಕಟ್ಟಿ ಎಲ್ಲ ಎತ್ತಿಟ್ಕೊಂಡಿದ್ದೆ, ಹೊರಗಡೆಯಿಂದ ತಂದಿರಲಿಲ್ಲ. ಪಾರ್ಲರ್ ಅಕ್ಕ ಹೇಳಿದ್ರು ಸ್ವಲ್ಪ ಮಲ್ಲಿಗೆದು ದಿಂಡು ಬರುತ್ತಲ್ಲ ಅದನ್ನು ಸ್ವಲ್ಪ ರೆಡಿ ಮಾಡಿ ಇಟ್ಕೊ ಅಂತ. ಆ ಮಳೆಯಲ್ಲಿ ನನಗೆ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿರಲಿಲ್ಲ. ಸೊ ಹಾಗಾಗಿ ಇಲ್ಲೇ ನಮ್ಮೂರಲ್ಲೇ ಈ ಥರದ್ದು ಮರಳೆದು ಗಿಡ ನೆಟ್ಟಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಆಂಟಿ ಕೊಯ್ಸ್ಕೊಂಡು ಬಂದಿದ್ರು. ಅದನ್ನು ನಾನು ಮತ್ತು ನಮ್ಮ ನಾದಿನಿ ಹಿಂದಿನ ದಿನ ರಾತ್ರಿನೇ ಎಲ್ಲನೂ ಕಟ್ಟಿ ಸ್ವಲ್ಪ ಒತ್ತೊತ್ತಿಗೆ ಅಂದರೆ ಮಂದವಾಗಿ ಕಟ್ಟಿ ಎತ್ತಿಟ್ಕೊಂಡಿದ್ದೆ. ಅದನ್ನೇ ಹಾಕಿ ಚೆನ್ನಾಗಿ ರೆಡಿ ಮಾಡಿದ್ರು. ಹೇಗೆ ಕಾಣಿಸ್ತಿದ್ದೀನಿ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ. ನನಗಂತೂ ಮೇಕಪ್ಪು ತುಂಬಾ ಇಷ್ಟ ಆಯಿತು. ದೇವಸ್ಥಾನದ ಹತ್ರ ಹೋದ 1 ಅವರ್ವರೆಗೂ ಅಷ್ಟೇ ನಂದಿದ್ದು ಸ್ಯಾರಿ ಸೆಟ್ಟಿಂಗ್ ಇದ್ದಿದ್ದು. ಆಮೇಲೆ ಸ್ವಲ್ಪ ಪಾಪುಗೆಲ್ಲ ಫೀಡ್ ಮಾಡಿಸ್ಬೇಕು ಅಂತ ಅಂದಾಗ ಡಾಬ್ ಇತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಿದಾಗ ಅದು ಸ್ಯಾರಿ ಸೆಟ್ಟಿಂಗು ಸ್ವಲ್ಪ ನನಗೆ ಮೇಂಟೈನ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಜರುಗಿಬಿಡ್ತು. ಅದು ಬಿಡ್ತು ಅಂತ ಹೇಳಿದ್ರೆ ಸ್ಯಾರಿ ಚೆನ್ನಾಗಿ ಸೆಟ್ಟಿಂಗ್ ಮಾಡಿದರು. ಮತ್ತು ಸ್ಯಾರಿಗೆ ಸ್ವಲ್ಪ ಸ್ಟ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡಿದ್ರು. ಬಟ್ ಪವರ್ ಇರಲಿಲ್ಲ. ಮಳೆ ಇದ್ದಿದ್ದರಿಂದ ಹಿಂದಿನ ದಿನ 3 ಗಂಟೆಲಿ ಅಂದರೆ ಮಧ್ಯಾಹ್ನ 3 ಗಂಟೆಲಿ ಹೋಗಿದ್ದು, ಮಳೆ ಕೂಡ ಬಂದಿರಲಿಲ್ಲ. ಇನ್ನು ನಾವು ಮಳೆ ಬಿಡಲಿ ಅಂದ್ಕೊಂಡು ಮನೆ ಹತ್ರ ತುಂಬ ವೆಯ್ಟ್ ಮಾಡಿದ್ವಿ. ಈ ಕಡೆ ಜೋರಾಗೂ ಬರ್ತಿರ್ಲಿಲ್ಲ, ಈ ಕಡೆ ಸ್ವಲ್ಪನೂ ಬರ್ತಿರ್ಲಿಲ್ಲ, ಮೀಡಿಯಮಾಗಿ ಹನಿ ಆಗ್ತಾಯಿತ್ತು. ಇನ್ನು ಹೀಗೆ ಇದ್ದರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಛತ್ರಿ ಹಿಡ್ಕೊಂಡು ದೂರ ಹೋದ್ವಿ. ಆ ಗಾಳಿಗಂತೂ ಛತ್ರಿ ಅಲ್ಲೇ ಅರ್ಧ ರೋಡಲ್ಲೇ ಮುರಿದೋಯ್ತು. ಅದನ್ನು ತೆಗೆದು ದೂರ ಬಿಸಾಕ್ಬಿಟ್ಟು ಒಂದು ಟವಲ್ನು ಪಾಪು ತಲೆ ಮೇಲೆ ಹಾಕ್ಕೊಂಡು ನಾವು ಕೂಡ ಹೊರಟ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪ್ರಿಪ್ರೇಷನ್ ಎಲ್ಲ ನಡೀತಾ ಇತ್ತು. ಮಳೆ ಇದ್ರೂ ಸೌದೆ ಒಲೆಯಲ್ಲಿ
ಎಷ್ಟು ಚೆನ್ನಾಗಿ ಅಡುಗೆ ಆಯಿತು ಅಂತ ಹೇಳಿದ್ರೆ ದೇವ್ರ ಕಾರ್ಯ ಅಲ್ವಾ. ಸ್ಟವ್ನ ಜಾಸ್ತಿ ನಾವು ಬಳಸೇ ಇಲ್ಲ, ಅಂದರೆ ಗ್ಯಾಸ್ನ ಒಲೆಲೇ ಜಾಸ್ತಿ ಮಾಡಿದ್ದು. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ತೇವ ಇದೆ ಅಂತ, ಆದರೂ ಚೆನ್ನಾಗಿ ಒಲೆ ಉರಿತು. ಇನ್ನು ಊಟದ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ ಅಡುಗೆನೂ ತುಂಬ ಚೆನ್ನಾಗಿ ಮಾಡಿದರು. ಅಂದರೆ ಅನ್ನ ಸಾಂಬಾರು, ಗೀ ರೈಸು, ಕೂರ್ಮ ಮತ್ತು ಸ್ವೀಟ್ ಅಂದರೆ ಮೈಸೂರು ಪಾಕ ಮತ್ತು ಬೂಂದಿ ಪಾಯಸ. ಇದು ಮೇಯ್ನಾಗಿ ದೇವ್ರ ಪ್ರಸಾದ ಅಂತ ಮಾಡಿದ್ದದ್ದು. ಮತ್ತು ರಸಾಯನ ಅಂತ ಮಾಡ್ತೀವಿ, ಅದೇ ನಾವು ಪಂಚಾಮೃತ ಮಾಡ್ತೀವಲ್ಲ, ಅದನ್ನು ಕೂಡ ದೇವ್ರ ಪ್ರಸಾದಕ್ಕೆ ಅಂತ ಮಾಡಿದ್ವಿ. ಇನ್ನು ನೆಕ್ಸ್ಟು ಹಪ್ಳ, ಉಪ್ಪಿನಕಾಯಿ, ಬಜ್ಜಿ, ಮಜ್ಜಿಗೆ ಮತ್ತು ರಸಮ್ಮು ಇಷ್ಟು ಐಟಮ್ ಮಾಡಿಸಿದ್ವಿ. ಊಟ ಅಂತೂ ತುಂಬ ಚೆನ್ನಾಗಿ ಮಾಡಿದರು. ಇನ್ನು ಡೆಕೋರೇಷನ್ ವಿಚಾರಕ್ಕೆ ಬಂತು ಅಂದ್ರೂ ಅದನ್ನು ತುಂಬ ಚೆನ್ನಾಗಿ ಮಾಡಿದರು. ಅದೇ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ದಂಗೆ, ಅಂದರೆ ನಾನು ಪ್ರಿಪ್ರೇಷನ್ ವೀಡಿಯೋದಲ್ಲೇ ಹೇಳಿದ್ನಲ್ಲ ವ್ಲಾಗಲ್ಲೇ, ಅಭಿ ಜಗ್ಗೇಶ್ ಮತ್ತು ರಶ್ಮಿ ಅಕ್ಕ ಅಂತ ಅವ್ರ ಹತ್ರ ಮಾಡಿಸಿದ್ದು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ ನಾನು, ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ಅಲ್ಲಿ ನಂಬರ್ನ ಕಲೆಕ್ಟ್ ಮಾಡಿ ಆಮೇಲೆ ಗೊತ್ತಾಯಿತು ಅವರು ನಮ್ಮೂರ ಪಕ್ಕನೇ ಅಂತ. ಸೊ ಫಸ್ಟೇ ಮೊಬೈಲಲ್ಲಿ ಅಂದರೆ ಫೋನ್ ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಒಂದು ಸಲ ಮನೆ ಹತ್ರನೇ ಹೋಗಿ ಮಾತಾಡಿ ನಮ್ಗೆ ಯಾವ ಥೀಮ್ ಬೇಕೋ ಆ ಥೀಮಲ್ಲಿ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಬಂದಿದೆ. ಇದು ಬಂದು ಊತಾಳ್ ಬಸವೇಶ್ವರ ಅಂತ, ಜಾಸ್ತಿ ಇಲ್ಲೇ ಪರ ಅಂತ ಮಾಡೋದು. ಅಂದರೆ ದೇವ್ರು ಹರಕೆ ಮಾಡ್ಕೊಂಡಿರ್ತಾರಲ್ಲ ಅವ್ರು ಬಂದು ಇಲ್ಲೇ ಮಾಡೋದು, ಅಲ್ಲಿ ಮೇನ್ ದೇವಸ್ಥಾನದ ಹತ್ರ ಮಾಡಲ್ಲ. ಇಲ್ಲಿ ನಾವು ಬರುವಷ್ಟರಲ್ಲಿ ಪೂಜಾರಿ ಇರಲಿಲ್ಲ, ಅಂದರೆ ಇಲ್ಲಿ ಪೂಜೆ ಮಾಡ್ತಾರಲ್ಲ ಅವ್ರು ಇರಲಿಲ್ಲ. ಸೊ ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವಸ್ಥಾನ ಬಾಗ್ಲದ್ದು ಕೀ ಕೊಟ್ಬಿಟ್ಟು ಹೋಗಿದ್ರು. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ರು. ಸ್ಟಾರ್ಟಿಂಗ್ ನನಗೂ ಗೊತ್ತಿರಲಿಲ್ಲ ಒಳಗಡೆಗೆ ನಾವುಗಳು ಹೋಗಬಾರ್ದು, ಜಸ್ಟ್ ಜೆಂಟ್ಸ್ ಹೋಗ್ಬೇಕಷ್ಟೆ, ಮತ್ತು ಇನ್ನೂ ಯಾರೂ ಮುಟ್ಟಾಗಲ್ಲ, ಅವ್ರು ಮಾತ್ರ ಹೋಗಬೇಕಿತ್ತು. ಬಟ್ ನನಗೆ ಗೊತ್ತಿರಲಿಲ್ಲ. ಆಮೇಲೆ ತಪ್ಪಾಯಿತು ಅಂತ ದೇವ್ರ ಹತ್ರ ಕ್ಷಮೆ ಕೇಳಿಕೊಂಡು ಹೊರಗಡೆ ಬಂದುಬಿಟ್ಟೆ. ಇಲ್ಲಿ ಆಂಟಿನೂ ಅಷ್ಟೇ, ಅಂದರೆ ಇಲ್ಲಿ ಪೂಜೆ ಮಾಡ್ತಿದ್ದಾರಲ್ಲ ಅವರು ಅಷ್ಟೇ, ಅವ್ರಿಗೂ ಸ್ವಲ್ಪ ಗೊತ್ತಾಗಿರಲಿಲ್ಲ ನಮ್ಮನ್ನು, ಅಂದರೆ ನೀವು ಗಂಡ ಹೆಂಡ್ತಿರು ಬಂದು ಪೂಜೆ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನಲ್ಲಿ ಹೋಗಿ ಸ್ವಲ್ಪ ಅರಿಶಿನ, ಕುಂಕುಮ, ಹೂನಾರ ಎಲ್ಲನೂ ಹಾಕಿ ಅದನ್ನು ಕೂಡ ರೆಡಿ ಮಾಡ್ತಾಯಿದ್ದೆ. ಅವ್ರಿಗೂ ಗೊತ್ತಿಲ್ಲ, ಆಮೇಲೆ ನಮಗೂ ಗೊತ್ತಿರಲಿಲ್ಲ. ಅಲ್ಲಿ ಒಬ್ಬರು ಇದ್ದವರು ನೀವು ಹೋಗುವಾಗಿಲ್ಲ ಅಂತ ಹೇಳಿದ್ರು. ಅಷ್ಟರಲ್ಲಿ ಆಲ್ಮೋಸ್ಟ್ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ರೆಡಿ ಮಾಡಿಬಿಟ್ಟಿದ್ದೆ. ಅಷ್ಟರಲ್ಲೇ ಪಾಪುಗೆ ಒಂದು ಸಲ ಫೀಡ್ ಮಾಡಿಸಿದ್ರಿಂದ ಡಾಬು ಎಲ್ಲ ಕಳೆದಿದೆ. ಸ್ಯಾರಿ ಸೆಟ್ಟಿಂಗು ಸ್ವಲ್ಪ ಎಲ್ಲ ಏರುಪೇರು ಆಗಿಬಿಟ್ಟಿತ್ತು. ಇನ್ನು ಅವತ್ತು ಸೋಮವಾರ ಆಗಿದ್ದರಿಂದ ಬೆಳಿಗ್ಗೆ 7:30 ಇಂದ 9 ಗಂಟೆವರೆಗೂ ರಾಹುಕಾಲ ಇರುತ್ತೆ. ಸೊ ಆವಾಗ ಪೂಜೆ ಮಾಡೋಕ್ಕಾಗಲ್ಲ. ಇನ್ನು ರಾಹುಕಾಲ ಎಲ್ಲ ಕಳೆದು ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ, ಅಂದರೆ ಇಲ್ಲಿ ಪೂಜೆ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡೋಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಯಿತು. ಸೊ ಆವಾಗ ಹೋಗಿ ಮೇನ್ ದೇವಸ್ಥಾನದ ಹತ್ರ ಬಸವಪ್ಪನ ಕರ್ಕೊಂಡು ಬರೋಕ್ಕೆ ಕಳಸದ ಸಮೇತ ಹೋದ್ವಿ. ಅಂದರೆ ನಾನೇ ಕಳಸ ಹಿಡ್ದಿದ್ದು. ಅಲ್ಲಿ ಬಸವಪ್ಪಂಗೆ, ಅಲ್ಲಿ ಬಸವಪ್ಪನ ಕಟ್ಟಾಕಿರ್ತಾರಲ್ಲ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಬಂದು ದೇವಸ್ಥಾನದ ಸುತ್ತ ಪೂಜೆ ಎಲ್ಲ ಮಾಡಿಕೊಂಡು ಅಲ್ಲಿ ಬರುವಾಗೂ ಕಾಯೆಲ್ಲ ಹೊಡ್ಕೊಂಡು, ತೆಂಗಿನಕಾಯಿ ಹಿಡ್ಗಾಯಿ ಅಂತ ಹಾಕ್ತೀವಲ್ಲ ಅದನ್ನೆಲ್ಲ ಹೊಡ್ಕೊಂಡು, ತಮಟೆ ವಾದ್ಯದ ಸಮೇತನೇ ಬಸವಪ್ಪನ ಕಳಸ, ತಮಟೆ ವಾದ್ಯದ ಸಮೇತನೇ ಬಸವಪ್ಪನ ಕರ್ಕೊಂಡು ಬರಬೇಕು. ನಾನು ಕಳಸ ಹಿಡ್ಕೊಂಡು ಬಸವಪ್ಪನ ಕರ್ಕೊಂಡು ಬರೋಕ್ಕೆ ಹೋಗ್ತಿರ್ಬೇಕಾದ್ರೆ ಬೇಡ್ಕೊಂಡಿದ್ದು ಒಂದೇ, ಫಂಕ್ಷನ್ ಮುಗಿದು ಜನಗಳು ಊಟ ಮಾಡೋವರೆಗೂ ಒಂದು ಹನಿ ಮಳೆ ಇಲ್ಲದೆ ಇರಲಪ್ಪ ಅಂತ ಬೇಡ್ಕೊಂಡೆ. ಬಟ್ ಏನೋ ಗೊತ್ತಿಲ್ಲ, ಒಂದು ಹನಿ ಕೂಡ ಮಳೆ ಇರಲಿಲ್ಲ. ಸುಮಾರು ಒಂದು 4 ಗಂಟೆ 5 ಗಂಟೆವರೆಗೂ ಒಂದು ಹನಿ ಮಳೆ ಇರಲಿಲ್ಲ. ಇದನ್ನೇ ದೇವ್ರ ಲೀಲೆ ಅಂತ ಹೇಳೋದು. ಬೆಳಿಗ್ಗೆ ಒಂದು 10 ಗಂಟೆಗೆ ಸ್ಟಾಪ್ ಆಗೋಯ್ತು. ಇನ್ನು 4 ಗಂಟೆ 5 ಗಂಟೆವರೆಗೂ ಒಂದು ಹನಿ ಮಳೆ ಇರಲಿಲ್ಲ. ಪೂಜೆ ಚೆನ್ನಾಗಾಯಿತು. ಇನ್ನು ಮಳೆ ಇದ್ದರೆ ಏನು ಗೊತ್ತಾ, ಮಳೆ ಇದೆ ಯಾರು ಹೋಗ್ತಾರೆ ಅಂತ ಅಂತಾರೆ. ಸೊ ಹಾಗಾಗಿ ಮಳೆ ಇಲ್ಲದೇ ಇರಲಪ್ಪ ಅಂತ ಅಂದ್ಕೊಂಡ್ವಿ. ಬಟ್ ಅದೇ ಥರ ಆಯಿತು. ಇನ್ನು ಕಳಸದ ಸಮೇತ, ವಾಲ್ಗ, ತಮಟೆ ಸಮೇತ ಬಸವಪ್ಪನ ಹೂ ಮೇಲೆ ನಡೆಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದೀವಿ. ಇನ್ನು ಅಲ್ಲಿಂದ ಬಂದು ಇಲ್ಲಿ ಊತಾಳ್ ಬಸವೇಶ್ವರ, ಅಂದರೆ ನಾವಿಲ್ಲಿ ಪರ ಮಾಡ್ತಿದ್ವಲ್ಲ, ಅಡುಗೆ ಮಾಡ್ತಿದ್ವಲ್ಲ, ಆ ದೇವಸ್ಥಾನದ ಹತ್ರ ಬಂದು ಫಸ್ಟು ಬಸವಪ್ಪಂಗೆ ಪೂಜೆ ಮಾಡ್ತಾ ಇದ್ದೀವಿ. ಇನ್ನು ಹಸ್ಬೆಂಡೇ ಕೂಡ ಎಲ್ಲನೂ ಪೂಜೆ ಮಾಡ್ತಾ ಇರೋದು, ಅಂದರೆ ಆರತಿ ಬೆಳಗೋದೆಲ್ಲ ಅವರೇ ಮಾಡ್ತಾ ಇರೋದು.
ಇನ್ನು ಅಲ್ಲಿ ದೇವಸ್ಥಾನದ ಹತ್ರ ಪೂಜೆ ಆದಮೇಲೆ ಇಲ್ಲಿ ಅಡುಗೆ ಮಾಡಿರ್ತೀವಲ್ಲ ಎಲ್ಲನೂ ಕೂಡ ಒಂದು ಪ್ಲೇಟ್ಗೆ ಹಾಕಿ ಬಸವಪ್ಪಂಗೆ ಫಸ್ಟು ಪೂಜೆ ಮಾಡಿ ಹಣ್ಣು ಕಾಯಿ ಎಲ್ಲ ಒಡೆದು ಆಮೇಲೆ ಬಸವಪ್ಪಂಗೆ ಎಡೆ ತೋರ್ತೀವಿ. ಅದು ಸ್ವಲ್ಪ ವಿಡಿಯೋ ಆಗಿಲ್ಲ, ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಪೂಜೆ ಅಂತೂ ತುಂಬ ಚೆನ್ನಾಗಿ ಆಯಿತು. ಇನ್ನು ಬಸವಪ್ಪಂಗೆ ಪೂಜೆ ಮಾಡಿ ಎಡೆ ತೋರಾದ್ಮೇಲೆ ಕೇಕ್ ಕಟ್ಟಿಂಗ್ ಮಾಡೋಕ್ಕೂ ಕೂಡ ಶುರು ಮಾಡಿದ್ವಿ. ಅದು ಸ್ವಲ್ಪ ಬೇಗನೆ ಮಾಡಿದ್ವಿ. ಫಂಕ್ಷನ್ ಹೇಳಬೇಕು ಅಂದರೆ ತುಂಬ ಚೆನ್ನಾಗೇ ಆಯಿತು. ವಿಡಿಯೋ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹೇಗಿತ್ತು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ.